ಹಾಯ್ ನಮಸ್ಕಾರ. ಇದೊಂದು ಆ್ಯಕ್ಟಿವ್ ನೋಡಿ, ಆ್ಯಕ್ಟಿವ್ 5G. ಕಸ್ಟಮರು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದರು. ನಾನು ಆಚೆ ಹೋಗಿದ್ದೆ ಐಟಮ್ ತರೋಕ್ಕೆ. ಪಾಪ ಅವರು 1 ಅವರ್ ಕಾಯ್ಕೊಂಡಿದ್ರು ಶನಿವಾರ ನೈಟು. ಸರಿ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ನೋಡಿ, ಇದು ಪ್ಲಗ್ಗು ಏನಾಗಿದೆ ಅಂದರೆ ಗಾಡಿ ಸ್ಟಾರ್ಟ್ ಆಗ್ತಾಯಿರಲಿಲ್ಲ. ಸ್ಟಾರ್ಟ್ ಮಾಡಿ ನೋಡಿದ್ರೆ ಒಂಥರ ಪ್ಲಗ್ ಅಂದರೆ ಪ್ರೆಷರ್ ಅಂದರೆ ಕಂಪ್ರೆಸರ್ ಇರಲಿಲ್ಲ. ಆವಾಗ ಪ್ಲಗ್ ಫುಲ್ ಲೂಜಿತ್ತು. ಬಿಚ್ಚಿ ನೋಡಿದ್ರೆ ಪ್ಲಗ್ ಫುಲ್ ಲೂಜಿತ್ತು. ತೆಗೆದ್ರೆ ನೋಡಿ ಪಾಯಿಂಟೇ ಇಲ್ಲ ಅದರಲ್ಲಿ. ಆ ಪಾಯಿಂಟು ಒಳಗಡೆ ಹೆಡ್ ಒಳಗಡೆ ಬಿದ್ದೋಗ್ಬಿಟ್ಟಿದೆ. ಹೆಡ್ ಒಳಗಡೆ ಬಿದ್ದು ಗಾಡಿ ಬಂದ್ಬಿಟ್ಟು ಬೋರೆಲ್ಲ ಸೌಂಡ್ ಬರ್ತಾಯಿತ್ತು. ಹೊಸ ಪ್ಲಗ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಬೋರೆಲ್ಲ ಸೌಂಡ್ ಬರ್ತಾಯಿತ್ತು. ಸರ್, ಇದು ಇಂಜಿನ್ ಸೀತಾಗ್ಬಿಡುತ್ತೆ, ಬೋರೆಲ್ಲ ಬಿಚ್ಚಿ ರೆಡಿ ಮಾಡ್ಬೇಕು ಸರ್ ಅಂತ ಹೇಳ್ಬಿಟ್ಟು ತಕ್ಷಣವೇ ಹೇಳಿ ಕಸ್ಟಮರ್ಗೆ ಶನಿವಾರ ನೈಟ್ ಆಗಿದ್ದು. ಆವಾಗ ಭಾನುವಾರ ಬೆಳಗ್ಗೆ ಬರೋಕ್ಕೆ ಹೇಳಿದೆ. ಬೆಳಗ್ಗೆ ಬಂದಿದ್ದ ಕಸ್ಟಮರ್ ಮುಂದೆನೇ ಬಿಚ್ಚಿಬಿಟ್ಟು ಏನೇನಾಗಿದೆ ಪ್ರಾಬ್ಲಮ್ ಎಲ್ಲ ತೋರಿಸಿ ಈ ಗಾಡಿ ರೆಡಿ ಮಾಡಿದೆ. ನೋಡಿ, ಒಂದೇ ಒಂದು ಸಣ್ಣ ಪ್ರಾಬ್ಲಮ್ಮು ಇಂಜಿನೇ ಬಿಚ್ಚೋದು ಆಗೋಯಿತು. ಹಂಗೆ ಅಲ್ವಾ, ಒಂದೇ ಒಂದು ಚಿಕ್ಕ ಪ್ರಾಬ್ಲಮಿಂದ ಫುಲ್ ಇಂಜಿನ್ ಅಂದರೆ ಹೆಡ್ಡು ಬೋರೆಲ್ಲ ಬಿಚ್ಚಿ ನೋಡಿ, ಇಲ್ಲೆಲ್ಲ ಏಟ್ ಬಿದ್ದಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೆಲ್ಲ ಏಟ್ ಬಿದ್ದಿತ್ತು ನೋಡಿ. ಇದು ಒಂದೇ ಒಂದು ಪ್ರಾಬ್ಲಮಿಂದ ಈ ಥರ ಎಲ್ಲ ಆಯಿತು. ಅದೇ ಪ್ಲಗ್ ಹಾಕಬೇಕಾದ್ರೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಪ್ಲಗ್ ಎಲ್ಲ ಹೊಸದಾಗಿಸಿ, ಜಾಸ್ತಿ ಹಳೆ ಪ್ಲಗ್ ಯೂಸ್ ಮಾಡಿಬಿಡಿ. ಪ್ಲಗ್ ಹಾಕ್ಬೇಕು. ಇದೆಲ್ಲ ನೋಡಿ ಚಿಕ್ಕ ಪ್ರಾಬ್ಲಮ್. ಆ ಚಿಕ್ಕ ಪ್ರಾಬ್ಲಮಿಂದ ದೊಡ್ಡ ಕೆಲಸಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ಲಗ್ ಎಲ್ಲ ಇದು ಮಾಡ್ಕೊಳ್ಳಿ, ಸರ್ವಿಸಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಸರ್ವಿಸಿಂಗ್ ಟೈಮ್ ಸರ್ವಿಸ್ ಮಾಡ್ಕೊಳ್ಳಿ, ಯಾವುದೂ ಪ್ರಾಬ್ಲಮ್ ಬರೋಲ್ಲ. ಹಾಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ಗಾಡಿ ಕಡೆ ಇನ್ನೂ ಸ್ವಲ್ಪ ಗಮನ ಕೊಡಿ. ಗಾಡಿ ಕರೆಕ್ಟಾಗಿ 2000 ಕಿಲೋಮೀಟ್ರಿಗೆ ಸರ್ವಿಸ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. ನೋಡಿ, ಈ ಗಾಡಿ ಒಂದೇ ಒಂದು 140 ರೂಪಾಯಿ ಪ್ಲಗ್ಗೆ ಸಾವಿರಾರು ಗಟ್ಟಲೆ ಖರ್ಚಾಯಿತು. ಹಂಗಾಗ್ಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ಸರ್ವಿಸಿಂಗ್ ಕಡೆನೂ ಮೇಂಟೈನ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.